ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕಾಮಿಡಿಕೆಯ ಕೌನ್ಸಿಲಿಂಗ್ ಪ್ರಾಸೆಸ್ ಹೇಗಾಗುತ್ತೆ ಅನ್ನೋ ಒಂದು ರಫ್ ಐಡಿಯಾವನ್ನು ಕೊಡ್ತಾ ಇದ್ದೇನೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ KCETಯಲ್ಲಿ ಹೇಗೆ ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಅಂತ ಹೇಗಿರುತ್ತೆ, ಅಥವಾ ಅದನ್ನು ಥರ್ಡ್ ರೌಂಡ್ ಅಂತೇಳಿ ಕರಿಬೋದು, ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತೇಳಿ ಕರೀತಾರೆ. ಆಯಿತಾ, KCETಯಲ್ಲಿ ದರ್ ಆರ್ 3 ರೌಂಡ್ಸ್. ಅದೇ ರೀತಿ ಕಾಮಿಡಿಕೆಯಲ್ಲೂ ಕೂಡ 3 ರೌಂಡ್ಸ್ ಇದೆ. ಓಕೆ, ಸೊ ನಿಮ್ಮ KCETಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ ಅಲ್ಲಿ ನೋಡಿ, ಕ್ಯಾಟಗರಿ 1 ಅಂತ ಬರುತ್ತೆ, 2A 2B 3A 3B, ದೆನ್ ಜನರಲ್ ಮೆರಿಟ್, SC ST, ಮತ್ತು ಅದರಲ್ಲಿ ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್ ಕರ್ನಾಟಕ, ಹೀಗೆ ಸಪ್ರೇಟ್ ಆಗಿರುತ್ತೆ. ಮತ್ತು ಸ್ಪೆಷಲ್ ಕ್ಯಾಟಗರಿಗಳಿರುತ್ತೆ, ಸ್ಪೆಷಲ್ ರಿಸರ್ವೇಷನ್ಸ್ ಇರುತ್ತೆ, ಸ್ಪೋರ್ಟ್ಸು, NCC, ಡಿಫೆನ್ಸು, ಎಕ್ಸ್ ಡಿಫೆನ್ಸು, ಸ್ಕೌಟ್ ಗೈಡ್ಸು, ಈ ಥರದ್ದು ತುಂಬ ರಿಸರ್ವೇಷನ್ಸ್ಗಳಿದೆ, ಗೊತ್ತಿದೆಯಲ್ಲ. ಬಟ್ ಕಾಮಿಡಿಕೆಯಲ್ಲಿ ಹಾಗಲ್ಲ. ಕಾಮಿಡಿಕೆಯಲ್ಲಿ ಇರೋದು 2, ಒಂದು ಜನರಲ್ ಮೆರಿಟು, ಇಲ್ಲೊಂದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್. ಅಂದರೆ ಇಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸು ಮತ್ತು ಜನರಲ್ ಮೆರಿಟ್ ಎರಡೇ ಇರುತ್ತೆ. ಆಯಿತಾ, ಸೊ ಇಲ್ಲಿ ಒಂದು ಏನಂತ ಕೇಳಿದರೆ, ಫೀಸ್ ಸ್ವಲ್ಪ ಹೈಯರ್ ಅಷ್ಟೇ. ಓಕೆ, ಕಂಪ್ಯಾರಿಟಿವ್ಲಿ KCETಗೆ ಕಂಪೇರ್ ಮಾಡಿದರೆ ಹೈಯರ್ ಇರುತ್ತೆ, ಅದೊಂದು ಡ್ರಾಬ್ಯಾಕ್. ಅದರ್ ದೆನ್ ದ್ಯಾಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲೆಸ್, ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಆಯಿತಾ, ಸೊ ಇದರಲ್ಲಿ ನಿಮಗೆ ಕೌನ್ಸಿಲಿಂಗ್ ಹೇಗೆ ನಡೀತದೆ ಅನ್ನೋದ್ರ ಒಂದು ರಫ್ ಐಡಿಯಾ ಕೊಡ್ತೇನೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ಮ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮಗೆ ಓನ್ಲಿ KCET 1499 ಇರುತ್ತೆ, ಓನ್ಲಿ ಕಾಮಿಡಿಕೆ 1499 ಇರುತ್ತೆ. ಎರಡೂ ಕಂಬೈಂಡ್ ತಗೊಳ್ಳೋದಾದರೆ 2499 ಇರುತ್ತೆ. ಓಕೆ, ಯಾರ್ಯಾರು ಫಿನಾನ್ಷಿಯಲಿ ತುಂಬ ಬ್ಯಾಕ್ ಇದ್ದೀರಾ ಅವರಿಗೆ ಸ್ವಲ್ಪ ನಾನು ಇದು ಕೊಡ್ತೇನೆ, 999. ಅದಿನ್ನು ಸದ್ಯದಲ್ಲಿ ಕ್ಲೋಸ್ ಆಗುತ್ತೆ. ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಆಯಿತಾ, ಇದರಲ್ಲಿ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ. ಐ ಚಾಲೆಂಜ್ ಸ್ಟೂಡೆಂಟ್ಸು, ನಿಮಗೆ ಇದು ನನ್ನ ಓಪನ್ ಚಾಲೆಂಜು. ನಿಮಗೆ ಇಷ್ಟು ಏನು ಡೀಟೇಲ್ಡಾಗಿ ಒಂದು ಅನಾಲಿಸಿಸ್ ಕೊಡೋದು, ಬ್ರ್ಯಾಂಚ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುವಂಥ ಬೇರೆ ಯಾವುದೇ ಒಂದು ಅಕಾಡೆಮಿ ಅಥವಾ ಯಾರೇ ಆಗಿರಲಿ ಕೊಟ್ಟರೆ, ನಾನು ನಿಮಗೆ ಕಂಪ್ಲೀಟ್ ಮನಿ, ಇಷ್ಟು ಚೀಪ್ ರೇಟಿಗೆ ಯಾರಾದರೂ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಮನಿ ನಾನು ರಿಫಂಡ್ ಮಾಡ್ತೇನೆ. ಐ ಚಾಲೆಂಜ್ ಸ್ಟೂಡೆಂಟ್ಸ್, ದಿಸ್ ಇಸ್ ಮೈ ಓಪನ್ ಚಾಲೆಂಜ್. ಯಾಕಂತ ಕೇಳಿದರೆ, ಇಲ್ಲಿ ನಿಮಗೆ ಬ್ರಾಂಚ್ ವೈಸ್ ಟೆಕ್ನಿಕಲ್ ನಾಲೆಜಿಂದ ನಾನು ಹೇಳ್ತಾ ಇರೋದು, ನಿಮಗೆ ಕಾಲೇಜ್ ವೈಸ್ ದಟ್ಟು ಟೆಕ್ನಿಕಲ್ ನಾಲೆಜಿಂದ ಹೇಳ್ತಾ ಇರೋದು. ಯಾವುದೋ ಸುಮ್ಮನೆ ವೆಬ್ಸೈಟಿಂದ ತೆಗೆದು ಹೇಳೋದಿಲ್ಲ, ಅಥವಾ ಕಟ್ ಆಫನ್ನು ನೋಡ್ಕೊಂಡು ಅದನ್ನೇ ಹಾಗೆ ಎಂಟ್ರಿ ಮಾಡಿ ಅಂತ ಹೇಳೋದಿಲ್ಲ. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ನಿಮಗೆ ಇದು ಲಾಜಿಕಲಿ ಎಸ್ ಅಂತ ಅನಿಸ್ಬೇಕು, ಆ ರೀತಿ ನಾನು ಹೇಳ್ತೇನೆ. ಆಯಿತಾ, ಇದರಿಂದ ನಿಮಗೆ ಇಷ್ಟು ಚೀಪ್ ರೇಟಿಗೆ ಇಷ್ಟು ಕಂಪ್ಲೀಟ್ಲಿ ಗೈಡೆನ್ಸ್ ಕೊಡೋರು, ಮತ್ತು ಏನು ಹೇಳ್ತಾರೆ, ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡು ಗೈಡೆನ್ಸ್ ಕೊಡೋರು ಸಿಕ್ಕಿದರೆ ನಿಮಗೆ ಕಂಪ್ಲೀಟ್ ಹಣ ನಾನು ರಿಫಂಡ್ ಕೊಡ್ತೇನೆ. ಓಕೆ, ದಿಸ್ ಇಸ್ ಮೈ ಓಪನ್ ಚಾಲೆಂಜ್. ನೆನಪಿಟ್ಕೊಳ್ಳಿ, ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತು ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಜಾಯ್ನ್ ಆಗೋರು ಆಗ್ಬೋದು. ನಿಮಗೆ ನನಗೆ ಎಷ್ಟು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಲಿಕ್ಕಾಗುತ್ತೆ ಮಾಡ್ತೇನೆ, ಬಟ್ ಕಂಪ್ಲೀಟ್ ಗೈಡೆನ್ಸ್ ಬೇಕು ಸರ್. ಯಾವಾಗ ಕಾಲ್ ಮಾಡಿದ್ರು, ಏನೇ ಡೌಟ್ಸ್ಗಳಿದ್ರು ನಮ್ಗೆ ಕೇಳಬೇಕು ಅನಿಸಿದ್ರೆ ನೀವು ಇದಕ್ಕೆ ಜಾಯ್ನ್ ಆಗಲೇಬೇಕು ಸ್ಟೂಡೆಂಟ್ಸ್. ಆಯಿತಾ, ನಾನು ನೀವು ಇದ್ದರೆ ಜಾಯ್ನ್ ಆಗಬೇಡಿ ಅಂತ ಹೇಳೋದಿಲ್ಲ. ನಾನು ಇದಕ್ಕೆ ಹೇಳೋದು 100% ನೀವು ಜಾಯ್ನ್ ಆಗಲೇಬೇಕು ಸ್ಟೂಡೆಂಟ್ಸ್. ಇನ್ನು 1500 ಏನು ನಿಮಗೆ ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಓಕೆ, ಯಾಕಂದರೆ ನೀವು ಇಷ್ಟು ವರ್ಷ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ಇದು ಮಾಡಿದ್ದೀರಾ, ಸ್ಪೆಂಡ್ ಮಾಡಿದ್ದೀರಾ ಎಜುಕೇಷನ್ಗೆ. ಈಗ ಡಿಸೈಡಿಂಗ್ ಟೈಮಲ್ಲಿ ನೀವು 1500 ರೂಪೀಸು ಅಥವಾ 2500 ರೂಪೀಸ್ ಮುಖ ನೋಡಿಕೊಂಡು, ಅಂದರೆ ಸ್ಪೆಂಡ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ಡೇಟ್ ಹಾಕಿದರೆ ಲೈಫ್ ಲಾಂಗ್ ಇದಾಗುತ್ತೆ. ಅದಕ್ಕೋಸ್ಕರ ಜಾಯ್ನ್ ಆಗಲೇಬೇಕು ಅನ್ನೋದು ನನ್ನಿದು. ನೀವು ಏನು ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ನೋಡ್ಕೊಳ್ಳಿ ಅಂತ ನಾನಂತೂ ಹೇಳೋದಿಲ್ಲ. ಯಾಕಂತ ಕೇಳಿದರೆ, ನಿಮಗೆ ಪರ್ಫೆಕ್ಟ್ ನಾಲೆಜ್ ಬೇಕಂತ ಹೇಳಿದರೆ ಇಂಥದ್ದೊಂದು ಗೈಡೆನ್ಸ್ ಕೊಡೋರು ಬೇಕು, ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡೋರು. ಆಯಿತಾ, ಓಕೆ ಸ್ಟೂಡೆಂಟ್ಸ್, ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. ಈಗ ಕಾಮಿಡಿಕೆ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಈ ವರ್ಷ ಅರೌಂಡ್ 1,20,000 ಕಾಮಿಡಿಕೆ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದರು. ಸೊ ಔಟ್ ಆಫ್ ವಿಚ್ ಕಾಮಿಡಿಕೆ ಸ್ಟೂಡೆಂಟ್ಸ್ಗಳಲ್ಲಿ ಎಷ್ಟು ಜನ ಇದಾಗಿದ್ದರು ಅದೆಲ್ಲ ಮುಂದೆ ಬರುತ್ತೆ ನಿಮಗೆ. 26th ರಿಸಲ್ಟ್ ಅಂತಾರೆ. ಆ್ಯಂಡ್ ಆಲ್ರೆಡಿ ಏನು ಹೇಳ್ತಾ ಇದ್ದಾರೆ ಕಾಮಿಡಿಕೆಯಲ್ಲಿ, KCET ಇಲ್ಲಿ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ನಿಮ್ಮ ಕಾಮಿಡಿಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು, ಅಥವಾ ಕಾಮಿಡಿಕೆದು ಫಸ್ಟ್ ರೌಂಡ್ ರಿಸಲ್ಟ್ ಬರೋದು. KCET ಫಸ್ಟ್ ರೌಂಡ್ ಆದಮೇಲೆ ನಿಮ್ಗೆ ಕಾಮಿಡಿಕೆ ಬರೋದು. ಅರ್ಥ ಆಯ್ತಾ? ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ, ಬಿಕಾಸ್ ಆಫ್ ನೀಟ್ ಬ್ಲಂಡರ್, ನೀಟಲ್ಲಿ ತುಂಬ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದು, ಐ ಮೀನ್ ಟು ಸೇ, ನೀಟಲ್ಲಿ ಏನಾಗಿತ್ತು, ಇದಾಗಿತ್ತು, ಪೇಪರ್ ಲೀಕ್ ಆಗಿತ್ತು. ಸೊ ಸುಪ್ರೀಂ ಕೋರ್ಟಿಗೆ ಹೋಗಿತ್ತದು. ಸುಪ್ರೀಂ ಕೋರ್ಟಲ್ಲಿ ಅದರದ್ದು ವರ್ಡಿಕ್ಟ್ ಬರುವವರೆಗೂ ಟೈಮ್ ಆಗಿತ್ತು. ದಟ್ ಈಸ್ ವೈ ಕಾಮಿಡಿಕೆ ರಿಸಲ್ಟ್ ಫಸ್ಟ್ ಬಂದಿತ್ತು, ಆಮೇಲೆ KCET. ಯಾಕಂದರೆ ಇಲ್ಲಿ ಏನಾಗ್ತಾ ಇದೆ, ನಮ್ಮ KEAದವರು ಏನು ಮಾಡ್ತಾ ಇದ್ದಾರೆ, ಸ್ಟೇಟ್ ಮೆಡಿಕಲ್ ಕೋಟಾವನ್ನು ಥ್ರೂ KE ಅವರೇ ಮಾಡ್ತಾರೆ. KE ಅವರೇ ಫಿಕ್ಸ್ ಮಾಡಲಿಕ್ಕೆ ಹೋಗಿ ಅದೇನಾಗುತ್ತೆ ಅಂತ ಕೇಳಿದರೆ, ನೀವು ಮೆಡಿಕಲ್ ಸೀಟ್ ಮತ್ತು ಇಂಜಿನಿಯರಿಂಗ್ ಸೀಟ್ ಎರಡನ್ನೂ ಕೂಡ ಪ್ಯಾರಲಲ್ಲಿ ಮಾಡಬೇಕು. ಯಾಕಂತ ಕೇಳಿದರೆ, ಲಾಸ್ಟ್ ಟೈಮಲ್ಲಿ ಏನಾಗ್ತಾ ಇತ್ತು, ಆಚೆಗಡೆ ಮೆಡಿಕಲ್ ಸೀಟನ್ನು ತಗೊಳ್ತಾ ಇದ್ರು, ಈಚೆಗಡೆಗೆ ಇಂಜಿನಿಯರಿಂಗ್ ಸೀಟನ್ನು ತಗೊಳ್ತಾ ಇದ್ರು. ಅದು ಸಿಗುವಂತಹ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಮಿಸ್ ಆಗ್ತಾ ಇದ್ದಿತ್ತು. ಅದು ಆಗಬಾರ್ದು ಅಂತ ಇದೊಂದು ಒಳ್ಳೆ ಡಿಸಿಷನ್ ತಗೊಂಡಿದ್ರು. ಐ ಅಗ್ರಿ ವಿತ್ ದ್ಯಾಟ್. ಸೊ ಆವಾಗ ಲೇಟ್ ಆಗಿತ್ತು, ಕಾಮಿಡಿಕೆ ಫಸ್ಟ್ ಬಂದಿತ್ತು. ಈ ಒಂದು ನಿಮಗೆ ಕಾಮಿಡಿಕೆ ರಿಸಲ್ಟ್ ಫಸ್ಟ್ ಬಂದರೂ ಕೂಡ ರಿಫಂಡ್ ಆಪ್ಷನನ್ನು ಇಟ್ಟಿದ್ರು. ಓಕೆ, ಕಾಮಿಡಿಕೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾರೆ ಎಲ್ಲ ಪ್ರಾಸೆಸನ್ನು. ಆಯಿತಾ, ಸೊ ಕಾಮಿಡಿಕೆ ಏನಂತ ಕೇಳಿದರೆ, KCET ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ ಮೇಲೆ
ಕಾಮಿಡ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ, ನಾನು ಕಾಮಿಡ್ಗೆ ಹೋಗೋದಾ KCETಗೆ ಹೋಗೋದಂತ ಕನ್ಫ್ಯೂಷನ್ಸ್ ಇರೋದಿಲ್ಲ ಆಯಿತಾ. ಸೊ KCET ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಯು ವಿಲ್ ಗೆಟ್ ಟು ನೋ ನಿಮ್ಗೆ ಯಾವ ಕಾಲೇಜ್ ಬರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಅದಾದ ನಂತರ ಕಾಮಿಡ್ಗೆ ಕೌನ್ಸಿಲಿಂಗ್ ಇರುತ್ತೆ ಆ ಥರ. ಓಕೆ, ಕಾಮಿಡ್ಗೆಯಲ್ಲೂ ಕೂಡ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ ಸ್ಟೂಡೆಂಟ್ಸ್. ಯಾವ ಟೈಪ್ ಇರುತ್ತೆ? ದರ್ ಆರ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗು. ಅಂದರೆ ಇಲ್ಲೂ ನೆನ್ಪಿಟ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದ್ದೇನೆ, ಕಾಮಿಡ್ಗೆಯಲ್ಲಿ ಯಾವುದೇ ರೀತಿಯಾದಂತಹ ಇದಿಲ್ಲ, ಏನು ಹೇಳ್ತಾರೆ, ಕ್ಯಾಟಗರಿ ವೈಸ್ ನಿಮಗೆ ರಿಸರ್ವೇಷನ್ ಇಲ್ಲ. ಕಾಮಿಡ್ಗೆಯಲ್ಲಿ ಇರೋದು ಒಂದು ಜನರಲ್ ಮೆರಿಟ್, ಅದು ಬಿಟ್ಟರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್, ಸೋ ಕಾಲ್ಡ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ನೀವು 371J ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರೆ ಇದು ಮಾಡ್ತಾರೆ. ಉಳಿದವರೆಲ್ಲರೂ ಕೂಡ ಎಲ್ಲಿ ಕನ್ಸಿಡರ್ ಮಾಡ್ತಾರೆ ಕೇಳಿದರೆ ನಿಮ್ಮನ್ನು ಜನರಲ್ ಮೆರಿಟಲ್ಲಿ. ಬಟ್ ಕಟ್ ಆಫ್ ರ್ಯಾಂಕ್ಗಳು ತುಂಬ ಇದಾಗುತ್ತೆ, ಹೈ ಇದೆ. ಓಕೆ, ಒಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಇದೆ ಆ್ಯಂಡ್ ಕಟ್ ಆಫ್ ರ್ಯಾಂಕ್ ಹೈ ಇದೆ. ಅದು ನಿಮ್ಗೆ ತೋರಿಸ್ತೇನೆ, ನಿಮ್ಗೆ ಎಲ್ಲದನ್ನು ಕೂಡ ಇದು ಕೊಡ್ತೇನೆ ನಾನು. ನಿಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆದಾಗ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಪ್ರತಿಯೊಂದು PDF ಸಿಗುತ್ತೆ ಲಾಸ್ಟ್ ಇಯರ್ ಇದು. ಈ ವರ್ಷದ್ದು ಕೂಡ ಎಲ್ಲದೂ ಕೂಡ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಆಯಿತಾ. ಇದರಲ್ಲಿ ನೋಡಿ, ಫಸ್ಟ್ ರೌಂಡ್ ಇರುತ್ತೆ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. ಈ ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ ಇರುತ್ತೆ ಕೇಳಿದರೆ, ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಇರುತ್ತೆ, ಇನ್ನೊಂದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಇರುತ್ತೆ, ಅಥವಾ ಇದನ್ನು ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ. ಸೊ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಇದು ಕೊಡ್ತಾರೆ. ಇದರಲ್ಲಿ ಏನಂತ ಕೇಳಿದ್ರೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕಟ್ ಆಫ್ ರ್ಯಾಂಕ್ ಹೈ ಇರುತ್ತೆ, ಒಬ್ವಿಯಸ್ಲಿ ಹೈ ಇರುತ್ತೆ. ಓಕೆ, ಒಬ್ವಿಯಸ್ಲಿ ಹೈ ಇದ್ದೇ ಇರುತ್ತೆ, 100% ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಡಬಲ್ ಟ್ರಿಪಲ್ ಎಲ್ಲ ಆಗಿದೆ. ಓಕೆ, ಸೊ ಇದು ಸ್ವಲ್ಪ ಲೋ ಇರುತ್ತೆ ಕಂಪ್ಯಾರಿಟಿವ್ಲಿ, ಇದ್ರ ಜೊತೆ ಕಂಪೇರ್ ಮಾಡಿದರೆ ಲೋ ಇರುತ್ತೆ. ಇದು ಫಸ್ಟ್ ರೌಂಡ್ ಆಯಿತಾ. ಇನ್ನು ಸೆಕೆಂಡ್ ರೌಂಡಲ್ಲಿ ನಿಮಗೆ 2 ಫೇಸಸ್ಗಳಿರುತ್ತೆ ಸ್ಟೂಡೆಂಟ್ಸ್. ಯಾವುದರಲ್ಲಿ ನಿಮಗೆ ಇದರಲ್ಲಿ ಯಾವುದು ಕಾಮಿಡ್ಗೆಯಲ್ಲಿ. ಮತ್ತು ಕಾಮಿಡ್ಗೆಯಲ್ಲಿ ನೀವು ಫಸ್ಟ್ ರೌಂಡ್ ಆದ ತಕ್ಷಣ ನೀವು ಫೀಸನ್ನು ಪೇ ಮಾಡಲೇಬೇಕು ಕಂಪಲ್ಸರಿ. ಓಕೆ, 2,80,000 ಇರುತ್ತೆ ಆ್ಯಂಡ್ ಕಾಲೇಜಿಗೆ ಹೋಗಿ ಅರೌಂಡ್ 20,000 to 30,000 ಕೇಳ್ತಾರೆ. ಟೋಟಲ್ ಓವರಾಲ್ ಅರೌಂಡ್ 3,10,000 ಅಪ್ ಟು 3,10,000ವರೆಗೆ ಆಗುತ್ತೆ. ಈ ವರ್ಷ 8.5% ಇನ್ಕ್ರಿಮೆಂಟ್ ಆಗಿದೆ. ಸೊ ಇಟ್ ಮೈಟ್ ಬಿ ಅಪ್ ಟು 3,20,000. ಎಲ್ಲ ಕಾಲೇಜಲ್ಲೂ 3 lakh ಪ್ಲಸ್ ಆಗೋದಿಲ್ಲ, ಕೆಲವೊಂದು ಕಾಲೇಜಲ್ಲಿ ಕಡಿಮೆ ಆಗುತ್ತೆ. ಅದು ನಾನು ಆಲ್ರೆಡಿ ಇದೆ ನನ್ನ ಹತ್ರ PDF, ನೀವು ಜಾಯ್ನ್ ಆದರೆ ಅದರದ್ದೆಲ್ಲದ್ರದ್ದು PDF ಕೂಡ ಪ್ರೊವೈಡ್ ಮಾಡ್ತೇನೆ. ಓಕೆ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದರೆ, ಫೇಸ್ 1 ಮತ್ತು ಫೇಸ್ 2 ಇರುತ್ತೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ರೌಂಡಲ್ಲಿ ಫೇಸ್ 1, ಇನ್ನೊಂದು ಫೇಸ್ 2 ಅಂತ ಇರುತ್ತೆ. ಈ ಫೇಸ್ 1ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಕೇಳಿದರೆ, ಓನ್ಲಿ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್, ಅಥವಾ ಅದನ್ನು KKR ಅಥವಾ ಹೈದರಾಬಾದ್ ಕರ್ನಾಟಕ, ಈ 371J ಅವರು ಮಾತ್ರ ಫೇಸ್ 1ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಫೇಸ್ 2ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ? ಓನ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಓಕೆ, ಫೇಸ್ 1ನಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್, ಫೇಸ್ 2ಅಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಸೊ ಇದಾದ ನಂತರ ನಿಮಗೆ ಬರೋದು ಥರ್ಡ್ ರೌಂಡ್. ಥರ್ಡ್ ರೌಂಡಲ್ಲಿ ಯಾರೇ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್, ಅಂದರೆ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆಗಿದ್ದರೂ ಓಕೆ, ಆರ್ ಎಲ್ಸ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆದರೂ ಓಕೆ, ನಿಮ್ಮನ್ನು ಕನ್ಸಿಡರ್ ಮಾಡೋದು ಜನರಲ್ ಮೆರಿಟ್ ಆಗಿಯೇ ಆಯಿತಾ. ನೆನ್ಪಿಟ್ಕೊಳ್ಳಿ, ನಿಮಗಿಲ್ಲಿ ಏನು ಹೇಳ್ತಾರೆ, ಮತ್ತೆ ಕಲ್ಯಾಣ ಕರ್ನಾಟಕ ಇರೋದಿಲ್ಲ. ಸೊ ಅದಕ್ಕೆ ಏನಾಗ್ತಾರೆ, ನಾನು ಇದನ್ನು ಗೈಡ್ ಮಾಡ್ತೇನೆ. ನೀವು ಥರ್ಡ್ ರೌಂಡಿಗೆ ಹೋಗಬೇಕಾ, ಯಾರು ಥರ್ಡ್ ರೌಂಡಿಗೆ ಹೋಗಬೇಕು, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಹೋಗಬೇಕಾ ಬೇಡವಾ, ಎಲ್ಲದನ್ನು ನಾನು ಗೈಡ್ ಮಾಡ್ತೇನೆ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ. ಓಕೆ, ಸೊ ಇಲ್ಲಿ ಎಲ್ಲರೂ ಕೂಡ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಆಗ್ತಾರೆ. ದರ್ ಇಸ್ ನೋ ಸಪರೇಷನ್. ಅಂದರೆ ಥರ್ಡ್ ರೌಂಡಲ್ಲಿ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಅದು ಇರೋದಿಲ್ಲ. ಇಲ್ಲಿಯವರೆಗೆ ನಿಮಗೆ ಮೆರಿಟ್ಸ್ ಅಂದರೆ ಇಲ್ಲಿ ನಿಮಗೆ 100% ನಾನು ಹೇಳಿದೆ, ಕಟ್ ಆಫ್ ರ್ಯಾಂಕ್ ಡಬಲ್ ಆಗುತ್ತೆ, ಡಬಲ್ ಆಗಿದೆ, ಟ್ರಿಪಲ್ ಆಗಿದೆ, ಕ್ವಾಡ್ರಿಪಲ್ ಆಗಿದೆ. ಸೊ ಇಟ್ ಡಿಪೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಇದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ. ಆ್ಯಂಡ್ ಇಲ್ಲಿ ಕಟ್ ಆಫ್ ತುಂಬ ಇನ್ಕ್ರೀಸ್ ಆಗುತ್ತೆ, ಪಕ್ಕ ಆಗುತ್ತೆ ಆಯಿತಾ. ಸೊ ಇದಿಷ್ಟು, ಇಲ್ಲಿ 3 ಫೇಸಸ್ಗಳಿರುತ್ತೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಯಿತಾ. ಸೊ ಇಲ್ಲಿ ಫೀಸ್ ಜಾಸ್ತಿ ಇರುತ್ತೆ, ಬಟ್ ನಿಮಗೆ ಏನು ಹೇಳ್ತಾರೆ, ಸಿಸ್ಟಮ್ಯಾಟಿಕ್ ಆಗಿ ನಡೀತದೆ. ಕಾಮಿಡ್ಗೆಯಲ್ಲಿ ಯಾವುದೇ ರೀತಿಯಾದಂತಹ ಈ ಬ್ಲಂಡರ್ಸ್ಗಳು ನಡೆಯೋದಿಲ್ಲ. KCET ಥರ KEAದವರು ಲಾಸ್ಟ್ ಟೈಮ್ ಮಾಡ್ತಾಯಿದ್ರು, ಈ ವರ್ಷ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೇನೆ ಅಂತ ಇದ್ದಾರೆ. ಹೋಪ್ ಅದನ್ನೇ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಎಲ್ಲದೂ ಸಿಸ್ಟಮ್ಯಾಟಿಕ್ ಆಗಿ ನಡೀತದೆ. ಓಕೆ, ಸೊ ಈ ಕಾಮಿಡ್ಗೆಯಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನೋಡೋಣ, ರಿಸಲ್ಟ್ ಬರುತ್ತೆ. ಈ ಇಯರ್ ಥರ್ಡ್ ಶಿಫ್ಟ್ ಸ್ವಲ್ಪ ಟಫ್ ಆಗಿದೆ ಅಂತ ಹೇಳಿದ್ದಾರೆ, ಬಟ್ ಅಂದರೆ ಮಾಡರೇಟ್ ಟು ಟಫ್ ಅಂತ ಹೇಳ್ತಾರೆ. ಬಟ್ ಅದನ್ನು ಏನು ಹೇಳ್ತಾರೆ, ಪರ್ಸೆಂಟೈಲನ್ನು ಅವ್ರು ಇದು ಮಾಡ್ತಾರೆ. ಸೊ ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಳೋದು ಬೇಡ. ಓಕೆ, ಸೊ ಅದೆಲ್ಲದಕ್ಕೂ ಅದಕ್ಕೆ ಸರಿಯಾಗಿ ನಿಮ್ಗೆ ರ್ಯಾಂಕ್ ಕೊಡ್ತಾರೆ. ವಿಲ್ ವೆಯ್ಟ್ ಟಿಲ್ ದ್ಯಾಟ್. ಓಕೆ, ಸೊ ಇದಿಷ್ಟು ನಿಮ್ಮ ಫೇಸಸ್ ಆಫ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಯಾವುದರಲ್ಲಿ ನಿಮ್ಗೆ ಇರೋದು ಕಾಮಿಡ್ಗೆಯಲ್ಲಿ. ಮತ್ತು ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಆಲ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದಮೇಲೆ ನಾನು ನಿಮ್ಗೆ ಇದ್ರದ್ದು PDF ವಿತ್ ಪ್ರೂಫ್ ತೋರಿಸ್ತೇನೆ. ಆಲ್ 3 ಲಾಸ್ಟ್ ಇಯರ್ ಎಲ್ಲ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದಮೇಲೆ ಉಳಿದಂಥ ಸೀಟ್ಗಳು ಎಷ್ಟು ಗೊತ್ತುಂಟ, ಎವ್ರಿ ಇಯರ್ ಎವ್ರಿ ಕಾಲೇಜಲ್ಲಿ ನಾನು ಟೋಟಲ್ ಸೀಟ್ಸ್ಗಳ ಲೆಕ್ಕನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ಅಂದರೆ ಟಾಪ್ 15 ಸ್ಟಾರ್ಟ್ ಆಗಿ ಎಲ್ಲ ಕಾಲೇಜಲ್ಲೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ಉಳಿದಿತ್ತು. ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಡಾಟರ್ ಬ್ರಾಂಚಸ್ ಇದೆಲ್ಲ ಸೀಟು ಉಳಿದಿತ್ತು. ಮಿನಿಮಮ್ 3 to 4 ಉಳಿದಿತ್ತು. ಮತ್ತು EC ರಿಲೇಟೆಡ್ ಟಾಪ್ 15 ಕೆಲವೊಂದು ಕಾಲೇಜಲ್ಲಿ ಉಳಿಲಿಲ್ಲ, ಉಳಿದಿರೋ ಎಲ್ಲ ಕಾಲೇಜಲ್ಲೂ ಸೀಟ್ಸ್ಗಳು ಉಳಿದಿತ್ತು.
ರೀಸನ್ ಯಾಕಂತ ಕೇಳಿದರೆ ಆಲ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು KCET ವೆಯ್ಟ್ ಮಾಡ್ತಾಯಿದ್ರು. KCET ಒಳ್ಳೆ ಕಾಲೇಜ್ ಆಯಿತು, ಸೊ ಇಲ್ಲಿ ಕಾಮಿಡಿಕೆಯನ್ನು ಡ್ರಾಪ್ ಮಾಡಿದ್ರು, KCETಗೆ ಹೋಗಿದ್ರು ಆಯಿತಾ. ಬಟ್ ಈ ವರ್ಷವೂ ಉಳಿತದೆ. ಕಾಮಿಡಿಕೆಯಲ್ಲಿ ಎಲ್ಲ ಸೀಟ್ಗಳು ಫಿಲ್ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಟ್ ಆಫ್ ರ್ಯಾಂಕ್ಗಳು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಯಾರ್ಯಾರು ಕಾಮಿಡಿಕೆ ಮತ್ತು KCETಗೆ ಎರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಾನು ಗೈಡ್ ಮಾಡ್ತೇನೆ. ನೀವೇನು ಮಾಡಬೇಕು, ಮಾಡಿದರೆ ಸರ್ ರಿಫಂಡ್ ಬರುತ್ತಾ ಇಲ್ವಾ ಅಂದರೆ ಇಲ್ಲಿಗೆ ಫಸ್ಟ್ ರೌಂಡ್ ಬಂದಿರುತ್ತೆ KCETದು, ಆಮೇಲೆ ನಿಮ್ಮದು ಕಾಮಿಡಿಕೆದು ಬರುತ್ತೆ. ಅಷ್ಟರೊಳಗಡೆ ನೀವು ಇಲ್ಲಿ ಇದು ಮಾಡ್ಬೋದು, ಡಿಸಿಷನ್ ಮಾಡ್ಬೋದು. ಓಕೆ, ಸೊ ನೋ ನೀಡ್ ಟು ವರಿ, ಅದೆಲ್ಲ ನಾನು ಗೈಡ್ ಮಾಡ್ತೇನೆ. ಓಕೆ, ಇದಿಷ್ಟು ಕಾಮಿಡಿಕೆದು 3 ರೌಂಡ್ಸ್ ಆಫ್ ಕೌನ್ಸಿಲಿಂಗು. ಮುಂದೆ ಇನ್ನೂ ಡೆಪ್ತಾಗಿ ಡೆಪ್ತ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಎಷ್ಟು ಸೀಟ್ಸ್ಗಳು ಉಳಿದಿತ್ತು ಲಾಸ್ಟ್ ಟೈಮು, ಯಾವ ಕಾಲೇಜಲ್ಲಿ ಉಳಿದಿತ್ತು, ಅದೆಲ್ಲದ್ರೂ ಡೆಪ್ತ್ ಕೊಡ್ತೇನೆ. ಅದರ ಕಂಪ್ಲೀಟ್ PDF ನಮ್ಮ ಗ್ರೂಪಲ್ಲಿ ನಾನು ಎಲ್ಲರಿಗೂ ಪ್ರೊವೈಡ್ ಮಾಡ್ತೇನೆ. ಇನ್ನೂ ಪ್ರೊವೈಡ್ ಮಾಡಿಲ್ಲ, ಎಲ್ಲದನ್ನು ಪ್ರೊವೈಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಈ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಯಾರಿಗಾದರೂ ನಮ್ಮ ಏಕಲವ್ಯ 2.0ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.